ನಾವೆಲ್ಲ ಮೊನ್ನೆ ರೌಂಡ್ ಹಾಕಿದ್ವಿ, ಒಳಗಡೆ ಹೋದ್ರೆ ಮೂಗು ಮುಚ್ಕೊಂಡು ನಮ್ಮ ಆರೋಗ್ಯ ಮುಖ್ಯ. ಗ್ರಾಮದವರೆಲ್ಲರೂ ಸೇರಿ ಏನು ನಗರಸಭಾ ಘನತ್ಯಾಜ್ಯ ವಿಲೇವಾರಿ ಘಟಕ ಏನಿದೆ ಅದನ್ನು ಕೂಡಲೇ ಸ್ಥಳಾಂತರ ಮಾಡಿ ಅಂತ ಒಂದು ಮನವಿ ಮಾಡಿದ್ದಾರೆ. ಸೊ ಅವ್ರ ಮನವಿಗೆ ನಾವು ಸ್ಪಂದಿಸ್ತೀವಿ. ಆದರೆ ಇಲ್ಲಿ ಕೆಲವೊಂದು ಸಮಸ್ಯೆಗಳಿದ್ದಾವೆ. ಒಂದು ಇದಕ್ಕೆ ಬೇಕಾದಂಥ 10 ಎಕರೆನ ನಾವು ಅಲ್ಟರ್ನೇಟಿವ್ ಆಗಿ ಸುತ್ತಮುತ್ತ ಎಲ್ಲೂ ಕೂಡ ಒಂದೇ ಕಡೆ 10 ಎಕರೆ ಸಿಗೋದು ತುಂಬ ಕಷ್ಟ. ಆದರೆ ಇಮ್ಮಿಡಿಯೇಟ್ ಆಗಿ ಇವ್ರಿಗೆ ನಾವು ಸ್ಪಂದಿಸೋಕ್ಕೆ ನಾವು ಒಂದಷ್ಟು ಕೆಲಸನ ಮಾಡಬೇಕಾಗುತ್ತೆ. ಒಂದೇನು ಇವ್ರು ಹೇಳಿದಾಗೆ ಫಸ್ಟು ಈ ಕಸ ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ ಅಲ್ಲೆಲ್ಲೇ ಬಿದ್ದು ಹೋಗುತ್ತೆ ಅಂತ ನಾವು ಹೇಳಿದ್ದೀರಿ. ಅದಕ್ಕೆ ನಾವು ಏನು ಮಾಡ್ತೀವಿ, ಟಾರ್ಪಲ್ ಇದನ್ನು ಮಾಡುವಂಥ ಒಂದು ವ್ಯವಸ್ಥೆನ ಕೂಡ ಮಾಡ್ತೀವಿ. ಟಾರ್ಪಲ್ ಇದನ್ನು ಮಾಡಿಕೊಂಡು ಮಾಡುವಂಥ ವ್ಯವಸ್ಥೆ. ಎರಡನೇದ್ದು ಈ ಹಸಿ ಕಸ ಮತ್ತು ಒಣ ಕಸ ಎರಡನ್ನೂ ಸೇರಿಸಿ ಇದನ್ನು ಮಾಡ್ತಾರೆ. ಅದರಿಂದ ಒಂದಷ್ಟು ಪ್ರಾಬ್ಲಮ್ ಆಗ್ತದೆ ಅಂತ ನಾವು ಹೇಳ್ತಾ ಇದ್ರಿ. ನಾವೆಲ್ಲನೂ ಕೂಡ ಇವತ್ತಿಂದನೇ ಇನ್ನೂ ಒಂದು ಗಂಭೀರವಾಗಿ ಎಲ್ಲ ಜನತೆಗೆ ಏನು ಹೇಳ್ತೀವಿ ಅಂದರೆ, ಸಾರ್ವಜನಿಕರಿಗೆ ದಯವಿಟ್ಟು ಇನ್ನು ಮುಂದೆ ನೀವು ಹಸಿ ಕಸ ಮತ್ತು ಒಣ ಕಸ ಏನಾದರೂ ಬೇರ್ಪಡಿಸಿ ಕೊಡಲಿಲ್ಲ ಅಂತಂದರೆ ಇನ್ನು ಮುಂದೆ ನಾವು ಸೋಮವಾರ ಇನ್ನೊಂದು ನಾಳೆಯಿಂದನೇ ನಾವಿನ್ನು ನಿಮ್ಮ ಕಸವನ್ನು ನಾವು ತೆಗೆದುಕೊಳ್ಳೋದಿಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ನಾವು ಕೊಡ್ತೀವಿ. ಯಾಕಂತಂದರೆ ನೀವೀಗ ಆಲ್ರೆಡಿ ಕಮಿಟಿ ಆಗ್ತಾ ಇದೆ, ಬಗರ್ ಹುಕುಂ ಕಮಿಟಿ ಆಗುತ್ತೆ. ಫಾರ್ಮ್ 57 ರಿಜೆಕ್ಟ್ ಆದಮೇಲೆ ನಮ್ಗೆ ಒಂದಷ್ಟು ಜಮೀನು ಸಿಗುತ್ತೆ. ಅವ್ರದ್ದು ಅರ್ಜಿಯೇ ತಿರಸ್ಕೃತ ಆದಮೇಲೆ ಯಾರು ಉಳುಮೆ ಮಾಡ್ತಿರ್ತಾರೆ ವಿದಿನ್ 5 ಕಿಲೋಮೀಟರ್ ವ್ಯಾಪ್ತಿ ಒಳಗೆ ನಮಗೆ ಮಂಜೂರು ಮಾಡೋಕ್ಕಾಗಲ್ಲ. ಅಂಥ ಜಮೀನುಗಳನ್ನು ನಾವು ತೊಗೋತೀವಿ. ಸೊ ಯಾರಿಗೂ ತೊಂದರೆ ಆಗುತ್ತೆ. ಯಾಕಂದ್ರೆ ನಾನು ಇಮ್ಮಿಡಿಯೇಟ್ ಎಲ್ಲೋ ಒಂದು ಕಡೆ ಹೋದರೆ ಸೇಮ್ ಇದೇ ಸಮಸ್ಯೆ ಆ ಗ್ರಾಮದವ್ರೂ ಬರ್ತಾರೆ. ಆಗಬೇಕು. ನಮಗೆ ತುಂಬಾ ತೊಂದರೆ ಆಗ್ತಾ ಇದೆ. ನಾವು ಅನುಭವಿಸ್ತಕ್ಕಂಥವ್ರು ದಯವಿಟ್ಟು ನಾವು ನಾವು ಇಷ್ಟು ವರ್ಷ ಬಿಟ್ಟಿರೋದೇ ನಮ್ದು ದುರ್ದೈವ. ನಾವು ದುರ್ದೈವ ನಾವು ಬಿಟ್ಟಿರೋದೇ ದುರಂತ. ಅದು ಬಹಳ ಆಶ್ಚರ್ಯವಾದಂತಹ ವಿಷಯ. ಯಾಕಂದ್ರೆ ಇಷ್ಟು ವರ್ಷಗಳ ಕಾಲ ಸರ್ಕಾರ ಏನ್ ಮಾಡ್ತಿತ್ತು ಅನ್ನೋದು ನಮಗೆ ನಿಜವಾಗ್ಲೂ ಗೊತ್ತಿಲ್ಲ. ಯಾಕೆಂದ್ರೆ ಸುಪ್ರೀಂ ಕೋರ್ಟಿನ ಗೈಡ್ಲೈನ್ಸ್ ಪ್ರಕಾರ ಕಾನೂನು ತುಂಬಾ ಸ್ಪಷ್ಟವಾಗಿದೆ, ಕ್ಲಿಯರ್ ಆಗಿದೆ. ಏನಂದ್ರೆ ಮೊದಲನೇದಾಗಿ ಯಾವುದೇ ತರ ಗಾರ್ಬೇಜ್ ಡಂಪ್ ಇರಬೇಕೋ ಅದು ಅಗ್ರಿಕಲ್ಚರಲ್ ಲ್ಯಾಂಡ್ ಅಲ್ಲಿ ಮಾಡಬಾರ್ದು. ಎರಡನೇದು ಏನಿದೆಯೋ ಒಂದು ಊರಿನಿಂದ ಏನಿಲ್ಲ ಅಂದ್ರೂ 1 ಕಿಲೋಮೀಟರ್ ಇಂದ 2 ಕಿಲೋಮೀಟರ್ ದೂರ ಇರಬೇಕು. ಮೂರನೇದೇನಂದ್ರೆ ಅದು ಯಾವುದೇ ತರ ಕೆರೆ ಆಗಿರಬಹುದು, ನ್ಯಾಷನಲ್ ಹೈವೇ, ಸ್ಟೇಟ್ ಹೈವೇ ಆಗಿರಬಹುದು, ಅಥವಾ ಆಟದ ಮೈದಾನ ಇರಬಹುದು, ಅಥವಾ ಅದು ರೈತರು ಉಪಯೋಗಿಸುವಂತ ನೆಲ ಇರಬಾರ್ದು. ಆ ತರ ಗೈಡ್ ಲೈನ್ಸ್ ಇದಾವೆ. ಆದ್ರೆ ನಾವಿಲ್ಲಿ ಏನ್ ನೋಡ್ತಾ ಇದೀವಿ ಅಂದ್ರೆ ಎಲ್ಲಾ ತರ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಎಲ್ಲಾ ಗೈಡ್ ಲೈನ್ಸ್ ಅನ್ನು ಇಗ್ನೋರ್ ಮಾಡಿಕೊಂಡು ಎಲ್ಲಾ ತರ ಯಾರು ಹೇಳ್ದೆ ಕೇಳ್ದೆ ಬಂದು ಗಾರ್ಬೇಜ್ ಡಂಪಿಂಗ್ ಆಗಿದೆ. ಅದರಿಂದ ಇಲ್ಲಿ ಮಕ್ಕಳು ಸ್ಕೂಲಿಂದ ಬರ್ಬೇಕಂದ್ರೆ ಸಂಜೆ ಹೊತ್ತು ನಡೆಯಕ್ಕಾಗ್ತಿಲ್ಲ ಅಂತ ಕೇಳ್ಪಟ್ಟಿದ್ದೀನಿ. ಇಲ್ಲಿ ರೈತರು ಕೂತ್ಕೊಂಡು ವಿಶ್ರಾಮ ಪಡೆಯಕ್ಕಾಗ್ತಿಲ್ಲ ಅಂತ ಕೇಳ್ಪಟ್ಟಿದ್ದೀನಿ. ಅಲ್ಲದೆ ನ್ಯಾಷನಲ್ ವಾಕಿಂಗ್ ಬೆಳಗ್ಗೆ ಹೊತ್ತು ಆರೋಗ್ಯಕ್ಕಾಗಿ ಎಕ್ಸರ್ಸೈಸ್ಗಾಗಿ ವಾಕಿಂಗ್ ಬರಕ್ಕಾಗ್ತಿಲ್ಲ. ಹಾಗೆ ಇಲ್ಲಿ ನನಗೇನು ಬಂದಿರೋ ಮಾಹಿತಿ ಪ್ರಕಾರ, ಮತ್ತೆ ನಾನು ಸಹ ಇಲ್ಲಿ ಸ್ಥಳ ಇನ್ಸ್ಪೆಕ್ಷನ್ ಮಾಡಿ ಪರೀಕ್ಷಿಸಿದ ನಂತರ ಗೊತ್ತಾಗಿದ್ದೇನು ಅಂದ್ರೆ, ಮಳೆ ಏನಾದ್ರೂ ಜೋರಾಗಿ ಬಂದ್ರೆ ಇದೇ ನೀರು ಹೋಗಿ ಇಲ್ಲಿ ಪಕ್ಕದಲ್ಲಿರುವಂತಹ ಕೆರೆ ನೀರು ಸೇರ್ಕೊಳ್ಳುತ್ತೆ. ಈ ಕೆರೆ ನೀರು ಡೊಮೆಸ್ಟಿಕ್ ಹಾಗೂ ಕನ್ಸಂಪ್ಷನ್ ಪರ್ಪಸಸ್ ಆಗಿ ಈ ಹಳ್ಳಿಯವರು ಉಪಯೋಗಿಸ್ತಾರೆ. ಸೊ ಇದಿಷ್ಟು ಒಂದು ಕಾನೂನಾತ್ಮಕವಾಗಿ ಏನೂ ನಡೆದಿರೋದ್ರಿಂದ ನಮ್ಗೆ ಕೋರ್ಟ್ ಅಲ್ಲಿ ಒಳ್ಳೆ ಮೆರಿಟ್ಸ್ ಇದೆ ಅನ್ನೋ ನನ್ನ ಅಭಿಪ್ರಾಯ. ಅದಕ್ಕಾಗಿ ನಾವಿವತ್ತು ಅಥಾರಿಟೀಸ್ ಯಾರು ಬಂದಿದ್ರು ಸರ್ಕಾರದ ವತಿಯಿಂದ ಅವ್ರಿಗೆ 15 ರಿಂದ 30 ದಿನ ಸಮಯಾವಕಾಶ ಕೊಟ್ಟು ಈ ಜಾಗವನ್ನು ಸ್ಥಳಾಂತರ ಮಾಡ್ಬೇಕೆಂದು ಬೇಡಿದ್ದೀವಿ. ಐ ಥಿಂಕ್
ಸುಮಾರು 5 ರಿಂದ 10 ವರ್ಷವರೆಗೂ ಬರೀ ಬೇಡಿಕೆನೇ ಆಯ್ತು. ಅದಕ್ಕೆ ನಾನು ಬಂದು ಆಶ್ವಾಸನೆ ಕೊಟ್ಟಿದ್ದೀನಿ, ಇನ್ ಕೇಸ್ ಅದೇನು ಕ್ರಮ ಕೈಗೊಳ್ಳಕ್ಕಾಗಿಲ್ಲ ಅಂದ್ರೆ ಕಾನೂನಾತ್ಮಕವಾಗಿ ಅಂದ್ರೆ ಇವ್ರು ಭಾನು ಅನ್ನೋನು ಲಾ ಸ್ಟೂಡೆಂಟ್ ಇದ್ದಾನೆ, ಸಾಗರ್ ಅನ್ನೋರು ಇದ್ದಾರೆ ನಮ್ಮ ಜೊತೆ, ಎಲ್ಲರೂ ವರ್ಕ್ ಮಾಡ್ತಿರ್ತಾರೆ ಬೆಂಗಳೂರಲ್ಲಿ. ಸೊ ಎಲ್ಲರೂ ಊರವರಿಂದ ಸಹಾಯದೊಂದಿಗೆ ಹೈಕೋರ್ಟ್ಗೆ ಹೋಗಿ ಒಂದು PIL ಮುಖಾಂತರ ಕೇಸನ್ನು ಹಾಕಿ ಕೋರ್ಟ್ಗೆ ನ್ಯಾಯ ಕೊಡಲು ಬೇಡುತ್ತೇವೆ ಸರ್. ಥ್ಯಾಂಕ್ ಯು ವೆರಿ ಮಚ್. ನಾಗರಿಕರ ಹಿತರಕ್ಷಣಾ ಸಮಿತಿಯಿಂದ ಈ ಒಂದು ಸಾಂಕೇತಿಕ ಪ್ರತಿಭಟನೆ ಧರಣಿಯಲ್ಲಿ ಎಲ್ಲ ಗ್ರಾಮಸ್ಥರು ಕೂಡ ಭಾಗವಹಿಸಿದ್ದಾರೆ. ಇದೇ ಒಂದು ಸಾಂಕೇತಿಕ ಪ್ರತಿಭಟನೆಗೆ ರೈತ ಸಂಘದ ಮುಖಂಡರಾದಂಥ R. ಲೋಕೇಶ್ ಅವರು ಕೂಡ ಬಂದು ನಮಗೆ ಬೆಂಬಲವಾಗಿ ಸೂಚಿಸಿದ್ದಾರೆ. ಅದೇ ರೀತಿ ಬೆಂಗಳೂರಿನ ಅವರು ಕೂಡ ನಮ್ಮನ್ನು ಕೂಡ ಬಂದು ನಮಗೆ ಕಾನೂನುವಾಗಿ ನಿಮಗೆ ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳು.